ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ವಾಯ್ಸು ಒಂಥರ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಹೌದು, ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಮತ್ತು ಗಂಟ್ಲು ಸಿಕ್ಕಾಬಟ್ಟೆ ಕೆರೆತ, ಕೆಮ್ಮು ಇದೆಲ್ಲ ಆಗಿಬಿಟ್ಟಿದೆ. ಇನ್ನು ಇದು ಮಂಗಳವಾರದ ಪ್ಯಾಕಿಂಗು. ಸೋಮವಾರನೂ ಸುಮಾರು ಕೊರಿಯರ್ ಹಾಕಿದ್ದೀನಿ, ಮತ್ತು ಇನ್ನು ಉಳಿದಿದ್ದು ಮತ್ತು ಮಂಗಳವಾರ ಬುಕ್ ಆಗಿದ್ದು, ಇನ್ನು ಸೋಮವಾರ ಸಂಜೆ ಬುಕ್ ಮಾಡ್ಕೊಂಡಿದ್ದು ಅವೆಲ್ಲ ಇದ್ವಲ್ಲ, ಅವೆಲ್ಲನೂ ಇವತ್ತು ಮಂಗಳವಾರ ಪ್ಯಾಕ್ ಮಾಡೋದೆಲ್ಲ ಪ್ಯಾಕ್ ಮಾಡಿ ಕೊರಿಯರಿಗೆ ಹಾಕ್ಬಿಟ್ಟು ಬಂದು ನಾನು ನೋಡಿ ಹೂವೆಲ್ಲ ಕಟ್ಟುತ್ತಿದ್ದೀನಿ. ಅಂದರೆ ಇವತ್ತು ಪೂಜೆಗೆ ಬೇಕಲ್ಲ ಮಂಗಳವಾರ ವಾರ, ಹಾಗಾಗಿ ನಾನು ಕೊರಿಯರಿಂದ ಬಂದು ನೆಲ ಎಲ್ಲ ಒಂದಷ್ಟು ಪಾತ್ರೆ ಎಲ್ಲ ತುಂಬಿಕ್ಕಿದ್ರು. ಇನ್ನು ಮನೆಯವರು ನಾನು ಪ್ಯಾಕಿಂಗು ಕೂತ್ಕೊಂಡ್ರೆ ಅವ್ರು ಹಿಂಗೆ ಮಾಡೋದು. ಅದೆಲ್ಲನೂ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಇವಾಗ ಹೂ ಕಟ್ಟೋಣ ಅಂತ ಕೂತಿದ್ದೀನಿ. ತುಳಸಿ, ಕನಕಾಂಬರ ಮತ್ತು ಮಳ್ಳೆ ಹೂವು, ಮಲ್ಲಿಗೆ ಹೂವು ಇಷ್ಟು ಕಟ್ಟಿದ್ದೀನಿ. ಇನ್ನು ಉಳಿದಿದ್ದನ್ನ ಕಟ್ಟೋಕ್ಕಾಗಿಲ್ಲ, ಅಂದರೆ ಟೈಮ್ ಆಯಿತು ಅಂದ್ಬಿಟ್ಟು ಕಟ್ಟೋಕ್ಕಾಗಿಲ್ಲ. ಕಾಕಡ ಹೂವೆಲ್ಲನೂ ನೋಡಿ, ಈ ಕಾಕಡ ಹೂವು ಎಷ್ಟು ದೊಡ್ಡದಾಗಿದೆ ತೊಟ್ಟೆಲ್ಲ, ಮತ್ತು ನೋಡಿ ಎಷ್ಟು ದಪ್ಪನಾಗಿದೆ ಮಗು. ಈ ಥರ ಇದ್ದರೆ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದೆರಡು ಗಿಡ ಹಾಕೊಂಡ್ರೂ ಸಾಕು, ಪೂಜೆಗಂತೂ ತುಂಬಾ ಚೆನ್ನಾಗಿ, ಅದರಲ್ಲೂ ವರ್ಷ ಇಡೀ ಹೂ ಬಿಡುತ್ತೆ ಈ ಕಾಕಡ ಹೂವು. ಸ್ವಲ್ಪ ಮಾತ್ರ ಕಟ್ಟಿದ್ದೀನಿ, ಉಳ್ದಿದ್ದನ್ನು ತೆಗೆದಿಟ್ಟಿದ್ದೀನಿ, ಯಾಕೆಂದರೆ ವಾರ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ. ನೋಡಿ ಇವಾಗ 9 ಗಂಟೆ ಆಯಿತು. ಈಗಿನ್ನ ವಾರ ಮುಗೀತು ನಂದು. ಬೆಳಗ್ಗೆಯಿಂದ ಸ್ವಲ್ಪ ಪ್ಯಾಕಿಂಗು ಎಲ್ಲ ಇತ್ತು, ಪ್ಯಾಕಿಂಗ್ ಎಲ್ಲ ಮುಗಿಸಿ ನೋಡಿ ಇಷ್ಟೊತ್ತಾಯಿತು, ವಾರ ಇಷ್ಟೊತ್ತಾಯಿತು. ಇಲ್ಲಿ ನೋಡಿ ಜಾಲಿನ ನೋಡಿ ನೋಡಿ ಇವನಿಗೆ ಅಂತ ಚಿಕನ್ ತಗೊಬಂದಿಟ್ಟವ್ರೆ, ಅದಕ್ಕೆ ಅದನ್ನು ಸೂಪ್ ಮಾಡಿಕೊಡ್ಬಾ ಅಂತ ಕರಿತಾವನೆ. ನೋಡಿ ಅಲ್ಲಿ ಅಡುಗೆ ಮನೆಗೆಲ್ಲ ಹೋಯ್ತಾವನೆ. ಫ್ರಿಜ್ಜಲ್ಲಿ ಇಟ್ಟವ್ರೆ, ಇವಾಗ ಮಾಡೋಕ್ಕಾಗಲ್ಲ ನನಗೆ, ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟವ್ರೆ. ಇನ್ನು ಬೆಳಗ್ಗೆ ಮಾಡೋಣ ಅಂತ ಸುಮ್ಮನೆ ಅದೇ. ನೋಡಿ ಹೆಂಗೆ ಇದು ಮಾಡ್ತಾವನೆ ನೋಡಿ. ಹೋದ ಅಲ್ಲಿ ದೇವ್ರ ಮನೆ ಕಡೆಗೆ ಹೋದ ನೋಡಿ. ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗೆ 9 ಗಂಟೆ 9:15 ಆಗೋಯ್ತು. ಇನ್ನೂ ಅಡುಗೆ ಮಾಡಿ ಊಟ ಮಾಡಿ ಮಲ್ಗೋ ಅಷ್ಟರೊಳಗೆ 11-12 ಗಂಟೆ ಆಗುತ್ತೆ. ಅದರಲ್ಲೂ ಇನ್ನೂ ವೀಡಿಯೋ ಎಡಿಟ್ ಮಾಡಿ ನಾನು ಅದೆಲ್ಲ ರೆಡಿ ಮಾಡಿಟ್ಟು ನಾನು ಮಲ್ಕೊಳ್ಳೋ ಅಷ್ಟರೊಳಗೆ 1-1:30 ಆಗಿರುತ್ತೆ. ಇನ್ನು ಮಾಮೂಲಿ ಬೆಳಗ್ಗೆ ಬೇಗನೆ ಹೇಳ್ಬೇಕು. ಜವಾಬ್ದಾರಿ ಕೆಲಸಗಳಿದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ, ಈ ಥರ ಎಲ್ಲ ಕಷ್ಟಪಡಲೇಬೇಕಲ್ವಾ. ಇನ್ನು ಸೋಮವಾರ ಹಾಕಿದಂತಹ ಕೊರಿಯರು ಎಲ್ಲ ಸೇಫಾಗಿ ಹೋಗಿ ತಲುಪಿದೆ. ನೋಡಿ ನೀವು ಗಮನಿಸ್ಬೋದು, ಗಿಡ ಎಷ್ಟು ಹೈಟ್ ಇದೆ ಅಂತ ನೀವು ಗಮನಿಸ್ಬೋದು. ಅದರಲ್ಲೂ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಕೆಲವರು ಪಾಟ್ ಸಮೇತನೂ ಕಳಿಸಿ ಅಂತ ಕೇಳಿರ್ತಾರೆ, ಅಂಥವ್ರಿಗೆ ನಾವು ಪಾಟ್ ಸಮೇತನೂ ಕಳಿಸಿರ್ತೀನಿ. ಇನ್ನು ಕೆಲವರು ಅದು ಮಣ್ಣು ತೆಗೆದುಬಿಟ್ಟು ಸಹ ಕಳಿಸಿರ್ತೀನಿ. ಇನ್ನು ವೈಟು ಡಬಲ್ ಪೇಟಲ್ಲಿ ಬುಕ್ ಮಾಡ್ಕೊಂಡಿರೋರಿಗೆ ನಾನು ಅದನ್ನು ಪಾಟ್ ಸಮೇತನೇ ಕಳಿಸಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಅದೇ ಥರನೇ ಕಳಿಸಿದ್ದೀನಿ. ಯಾಕಂದರೆ ಅದು ತುಂಬಾ ರೇರ್ ಕಲರು, ಎಲ್ಲೂ ಸಿಗ್ತಾ ಇಲ್ಲ, ವೈಟು ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಅದನ್ನು ಪಾಟ್ ಸಮೇತನೇ ಕಳಿಸಿದ್ದೀನಿ. ಇನ್ನು ಕೆಲವರು ನೋಡಿ ಇದೇ ಥರನೇ ಬೇಕು ನಮಗೆ ಅಂತಾರೆ, ಅಂಥವ್ರಿಗೆ ನಾನು ಈ ಥರ ಕಳಿಸಿರ್ತೀನಿ. ಮಣ್ಣು ತೆಗೆದುಬಿಟ್ಟು ಗಿಡಗಳನ್ನ ಕಳಿಸಿರ್ತೀನಲ್ಲ, ಅದನ್ನು ನೀವು ನೆಟ್ ಪ್ಯಾಕ್ ತೆಗಿಬೇಡಿ, ಹಾಗೇ ರಿಪಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಗಿಡ ಸತ್ತೋಗುತ್ತೆ ಅನ್ನೋ ಭಯ ನಿಮಗೂ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೀವು ಹಂಗೆ ನೆಟ್ ಪ್ಯಾಕ್ ತೆಗೆದೇ ರಿಪಾರ್ಟ್ ಮಾಡಿಕೊಂಡು ಅದು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಹೂವೆಲ್ಲ ಬಿಟ್ಟು ಗಿಡಗಳು ಚೆನ್ನಾಗಿ ಸೆಟ್ ಆದಮೇಲೆ ಮತ್ತೆ ಬೇಕಿದ್ದರೆ ನೀವು ರಿಪಾರ್ಟ್ ಮಾಡ್ಕೋಬೋದು. ಯಾಕೆ ನಾನು ಈ ಥರ ಹೇಳ್ತಿದ್ದೀನಿ ಅಂದರೆ, ಕೆಲವ್ರಿಗೆ ಭಯ ಇರುತ್ತೆ, ಅದು ನೆಟ್ ಪ್ಯಾಕ್ ತೆಗೆದುಬಿಟ್ಟು ನಾವು ರಿಪಾರ್ಟ್ ಮಾಡಿದ್ರೆ ಸತ್ತೋಗ್ಬಿಡುತ್ತೇನೋ ಅನ್ನೋ ಭಯ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನೆಟ್ ಪ್ಯಾಕ್ ತೆಗೆದಲ್ಲೇ ರಿಪಾರ್ಟ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ. ನೆಟ್ ಪ್ಯಾಕ್ ತೆಗೆದು ನಾವು ರಿಪಾರ್ಟ್ ಮಾಡಿಕೊಂಡು ಗಿಡನ ಬದುಕಿಸ್ಕೊತೀವಿ ಅನ್ನೋ ಅಂಥ ಭರವಸೆ ನಿಮಗಿದ್ರೆ ಬೇಕಿದ್ರೆ ತೆಗೆದುಬಿಟ್ಟು ರಿಪಾರ್ಟ್ ಮಾಡ್ಕೊಳ್ಳಿ. ಇಲ್ಲ ಬೇಡ ಇನ್ನೂ ಸ್ವಲ್ಪ ದಿನ ಅದು ಚೆನ್ನಾಗಿ ಬರಲಿ ಅಂತ ಇದ್ದರೆ ನೀವು ಹಂಗೇ ರಿಪಾರ್ಟ್ ಮಾಡ್ಕೋಬೋದು. ಇನ್ನು ಇದು ನಾನು ಉಡುಪಿಯವ್ರಿಗೆ ಅಮೃತ ಅನ್ನೋರಿಗೆ ನಾನು ವೈಟು ಡಬಲ್ ಪೇಟಲ್ಲಿ ಕೊಟ್ಟಿದ್ದೆ, ಅದು ಹೂ ಬಿಟ್ಟಿದೆ ಅಂತ ನನಗೆ ಫೋಟೋ ಕಳಿಸಿದ್ದಾರೆ. ಇದನ್ನು ಕಳಿಸಿ ಒಂದು 15-20 ದಿನ ಆಗಿದೆ. ಅಂದರೆ ಈ ಗಿಡ ನಾನು ಇಟ್ಕೊಂಡಿದ್ದೆ ಫಸ್ಟ್ಗೆ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದಂತಹ ಗಿಡನ ಅವ್ರಿಗೆ ಕೊಟ್ಟೆ. ಇವಾಗ ಅದು ಗಿಡ ವೈಟ್ ಡಬಲ್ ಪೇಟಲ್ ಸ್ಟಾಕ್ ಬಂದಿದೆ, ಹಂಗಾಗಿ ಅದು ಬಂದಿದ ತಕ್ಷಣವೇ ನಾನು ಒಂದು 4 ಗಿಡ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಡೇರೆ ಗಿಡ ಎಷ್ಟು ಕಲರ್ ಉಳ್ಕೊಂಡಿದೆ ಅಂತ ನೋಡೋಣ. ನೋಡಿ ಇದೇ ಒಂಥರ ಕಲ್ಲರು, ಒಂಥರ ಗರಿ ಥರ ಇದೆ, ಚೆನ್ನಾಗಿದೆ. ಇನ್ನು ಇದು ಹಳದಿದು, ಅಂದರೆ ಎಷ್ಟು ಕಲರ್ ಇದೆ ಅಷ್ಟು ಮಾತ್ರ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಎಲ್ಲ ಖಾಲಿ ಆಯಿತು, ಡೇರೆ ಗಿಡ ಎಲ್ಲ ಖಾಲಿಯಾಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ. ನೋಡಿ ಇದೇ ಒಂಥರ ಕಲರು, ತುಂಬಾ ಚೆನ್ನಾಗಿದೆ ಇದು ಕಲ್ಲರು, ಡಬಲ್ ಕಲ್ಲರು ನೋಡಿ. ಅಲ್ಲಿ ಪರ್ಪಲ್ಲು ವೈಟು ಎರಡು ಮಿಕ್ಸ್ ಆಗಿದೆ.
ತುಂಬ ಜನ ಕೇಳ್ತಾ ಇದ್ರಲ್ಲ ಅಕ್ಕ ಡೇರೆ ಗಿಡ ಕಲರ್ ಎಷ್ಟಿದೆ ಅಂತ ಕೇಳ್ತಿದ್ರಲ್ಲ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ಡೇರೆ ಗಿಡನ ಒಬ್ಬೊಬ್ಬರೇ 10-15 ಈ ಥರ ಬುಕ್ ಮಾಡ್ಕೊತಿದ್ದಾರೆ. ಕಲರ್ಗಳು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ತೊಗೊಂಡಿದ್ದಾರೆ. ಹೆಚ್ಚು ಇರೋದಿಲ್ಲ ನನ್ನ ಹತ್ರ ಗಿಡಗಳು. ಇನ್ನು ಈ ಕಲರಲ್ಲೂ ಅಷ್ಟೇ ಒಂದೊಂದೇ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಬರೀ ಡೇರೆ ಗಿಡ ಮಾತ್ರ ತೋರಿಸಿದ್ದೀನಿ. ಇನ್ನು ನನ್ನ ಗಾರ್ಡನಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ, ಅವರು ಗಾರ್ಡನ್ ಫುಲ್ಲು ರೌಂಡ್ ಆಗ್ತಿದ್ದಾರೆ. ಅವ್ರು ಯಾರು ಏನು ಅಂತ ನೀವೇ ನೋಡಿ ಮತ್ತು ಕೇಳಿಸ್ಕೊಳ್ಳಿ ಅವ್ರ ಸೌಂಡು. ಅದು ಗೂಡು ಕಟ್ಟಕ್ಕೆ ಜಾಗ ಹುಡುಕ್ತಾ ಇದೆ. ಏಕೆ ಏನೋ ಬೇಡ, ಸುಮ್ಮ ಕುತ್ಕೋ. ನೋಡಲ್ಲಿ ಇದ್ರ ಮೇಲೆ ಹೋಯ್ತದು. ಗಾರ್ಡನ್ನಲ್ಲಿ ಈ ಥರ ಪಕ್ಷಿಗಳ ಕಲರವ ಕೇಳ್ತಾ ಇದ್ದರೆ ಕಿವಿಗೆ ಒಂಥರ ಹಿಂಪು ಅನಿಸುತ್ತೆ, ಮನಸ್ಸಿಗೂ ಖುಷಿ ಅಂತಲೂ ಅನಿಸುತ್ತೆ. ನಾನು ಬೆಳಗ್ಗೆ ಟೈಮು ಕಸ ಎಲ್ಲ ಗುಡಿಸ್ಬಿಟ್ಟು ನೀರೇನಾದರೂ ಹಾಕೋಕ್ಕೆ ಅಂದ್ಬಿಟ್ಟು ಹೋಗ್ತೀನಲ್ಲ, ಆವಾಗ ಈ ಥರ ಪಕ್ಷಿಗಳೆಲ್ಲ ಬರುತ್ತೆ. ಇನ್ನು ಗಾರ್ಡನಲ್ಲಿ ಇವತ್ತು ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂತ ಒಂದು ರೌಂಡ್ ಫುಲ್ಲು ಗಾರ್ಡನ್ ತೋರಿಸ್ತೀನಿ ನೋಡಿ. ನೋಡಿ ಇದು ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ. ಇನ್ನು ಇದು ಡೇರೆ ಹೂವು ಮತ್ತು ದಾಸವಾಳ, ಪ್ರತಿಯೊಂದು ಹೂವು ತುಂಬಾ ಚೆನ್ನಾಗಿ ಬಿಟ್ಟಿದೆ. ಜಾನಿ ನೋಡಿ ಅಲ್ಲೂ ಮಲ್ಕೊಂಡಿದ್ದಾನೆ. ಇನ್ನು ಇದು ಹೊಸದಾಗಿ ಬಿಟ್ಟಿರೋವಂಥ ಹೂವು, ಅದರಲ್ಲೂ ಅದು ಗಿಡ ನೀವು ಹೈಟ್ ನೋಡ್ಬೋದು, ಎಷ್ಟು ಹೈಟ್ ಇದೆ ಅಂತ ನೀವು ಗಮನಿಸ್ಬೋದು. ನೋಡಿ ಅಲ್ಲಿ ನಾನು ಅದು ಆ ಕಡೆ ಇತ್ತು, ಅದು ತಗೊಬಂದು ನಾನು ಈ ಸೈಡ್ ಇಟ್ಟಿದ್ದೀನಿ. ನೋಡಿ ಅಲ್ಲಿ ಎಷ್ಟು ಹೈಟ್ ಇದೆ ಅಂತ ಅದು. ಇನ್ನು ಕೆಲವರು ಕೇಳ್ತೀರಾ ಗಿಡನ ಫೋಟೋ ಕಳಿಸಿ ವಿಡಿಯೋ ಕಳಿಸಿ ಅಂತೀರಾ. ಅಷ್ಟೊಂದು ಟೈಮ್ ನನಗಿರೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ವಿಡಿಯೋ ಸ್ಕಿಪ್ ಮಾಡಿ ನೋಡ್ತೀರಾ, ಹಂಗಾಗಿ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ನಾನು ಏನು ಹೇಳಿರ್ತೀನಿ ಅಂತಲೂ ನಿಮಗೆ ಗೊತ್ತಾಗೋದಿಲ್ಲ. ನೋಡಿ ಇನ್ನು ಗಾರ್ಡನ್ ಫುಲ್ಲು ಒಂದು ರೌಂಡ್ ತೋರಿಸ್ತೀನಿ. ಅದು ಮಧುಮಾಲತಿ, ಇನ್ನು ಇದು ಡಬಲ್ ಪೆಟಲು ಪರ್ಪಲ್ ಇದೆಯಲ್ಲ ಅದು. ಯಾಕೆ ಇವತ್ತು ಗಾರ್ಡನ್ ಫುಲ್ ತೋರಿಸ್ತಿದ್ದೀನಿ ಅಂದರೆ ಅಷ್ಟೊಂದು ಹೂವೆಲ್ಲ ಬಿಟ್ಟಿತ್ತಲ್ಲ, ನನಗೂ ನೋಡಿ ತುಂಬಾ ಖುಷಿ ಆಯಿತು. ನೀವು ಒಂದ್ಸತಿ ನೋಡಿ ಅಂತ ಅಂದ್ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ. ಈ ಥರ ಗಾರ್ಡನ್ ತುಂಬ ಹೂ ಬಿಟ್ಟಾಗ ನೋಡೋಕ್ಕೆ ಒಂಥರ ಖುಷಿ. ಎಷ್ಟೇ ನಮ್ಮ ಮನಸ್ಸಿಗೆ ಬೇಜಾರು ಏನೇ ನೋವು ಇದ್ರೂ ಎಲ್ಲ ಮರ್ತೋಗುತ್ತೆ. ಯಾಕೆಂದರೆ ನನಗಿದೆಲ್ಲ ತುಂಬ ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ, ಹಾಗಾಗಿ ಹೇಳಿದ್ದೀನಿ ಅಷ್ಟೇ.